ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗದಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. 6 ಗಂಟೆಯಲ್ಲಿ ಚಿನ್ನ ಕದ್ದವನನ್ನ ಬಂಧಿಸಿದ್ದಾರೆ ಪೊಲೀಸರು. 80 ಲಕ್ಷ ರೂಪಾಯಿ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಶ್ರೀ ಶಾಂತದುರ್ಗ ಜ್ಯುವೆಲರ್ ಅಂಗಡಿ ಕಳ್ಳತನ ಆಗಿತ್ತು. ಗುಜರಾತ್ನ ಮೊಹಮ್ಮದ್ ಹುಸೇನ್ ಸಿದ್ದಿಕಿ ಅಂತ ಈತ ಆರೋಪಿ, ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಇದೀಗ ಗದಗ ಪೊಲೀಸರ ಕಾರ್ಯಕ್ಕೆ ಸಹಜವಾಗಿ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಡಿಸೆಂಬರ್ 2ರ ಮಧ್ಯರಾತ್ರಿಯಲ್ಲಿ ಗದಗದಲ್ಲಿ ಆಗಿದ್ದಂತಹ ಪ್ರಕರಣ ಇದು. ಗದಗ ನಗರದಲ್ಲಿದ್ದಂತಹ ಬಂಗಾರದ ಅಂಗಡಿ ಕಳ್ಳತನ ಆಗಿತ್ತು. ಗದಗ ಶಹರದ ಸ್ಟೇಷನ್ ರಸ್ತೆಯ ತೊಂಟದಾರ್ಯ ಮಠದ ಕ್ರಾಸ್ ಹತ್ತಿರ ಇರುವಂತಹ ಶಾಂತದುರ್ಗ ಜ್ಯುವೆಲರ್ ಅಂಗಡಿ ಇದು, ಬಂಗಾರದ ಅಂಗಡಿ. ಅಲ್ಲಿ 6 ಗಂಟೆಗಳ ಅವಧಿಯಲ್ಲೇ ಇದೀಗ ಈ ಪ್ರಕರಣವನ್ನು ಬೇಯಿಸಿದ್ದಾರೆ. ಅಂತಾರಾಜ್ಯ ಕಳ್ಳನನ್ನು ಬಂಧಿಸಿದ್ದಾರೆ. 80 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ, ಈ ಎಲ್ಲ ಆಭರಣಗಳು ಮತ್ತು ಜೆಮ್ ಸ್ಟೋನ್ ಇತ್ತು. ಹಣವನ್ನು ತೆಗೆದುಕೊಂಡು ಹೋಗಿದ್ದ, ಇವೆಲ್ಲವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕಳ್ಳ 3ನೇ ಅಂತಸ್ತಿನಲ್ಲಿರುವಂಥ ಕಿಟಕಿಯ ಕಬ್ಬಿಣದ ಸಳಿಗಳನ್ನು ಕಟ್ ಮಾಡಿ ಅಂಗಡಿಗೆ ಹೋಗಿದ್ದ ಅಂತ ಈಗ ಬರ್ತಾ ಇರುವ ಮಾಹಿತಿ. ಅಂಗಡಿಯ ನೆಲಮಹಡಿಯ ಕೌಂಟರ್ನಲ್ಲಿಟ್ಟಿದ್ದ ಸುಮಾರು 80,21,028 ರೂಪಾಯಿ ಮೌಲ್ಯದ ಚಿನ್ನದ ಆಭರಣಗಳು ಮತ್ತು ಬೆಳ್ಳಿಯ ಸಾಮಗ್ರಿಗಳನ್ನು ಈತ ಕಳ್ಳತನ ಮಾಡಿದ್ದ. ಚಿನ್ನದ ಅಂಗಡಿಯ ಮಾಲೀಕ ನಾರಾಯಣ್ ಸಂತೋಷ್ ಕುಡುತರ್ಕರ್ ಅವರು ದೂರು ಕೊಟ್ಟಿದ್ರು. ಅದಾದ ನಂತರ ಕಾರ್ಯಾಚರಣೆ ಮಾಡಿದ್ದಾರೆ. ಶಾಂತದುರ್ಗ ಜ್ಯುವೆಲರಿ ಸ್ಟೋರಲ್ಲಿ ಕಳ್ತನ ಆಗಿದೆ ಅಂತ ಹೇಳಿ ನಮಗೆ ಬೆಳಗ್ಗೆ 10:10 ಒಳಗಡೆ ಮಾಹಿತಿ ಬರುತ್ತೆ. ಈ ಶಾಂತದುರ್ಗ ಜ್ಯುವೆಲರಿ ಸ್ಟೋರ್ ಅನ್ನೋದೇನಿದೆ, ಇದು ಸುಮಾರು 3 ಅಂತಸ್ತಿನ ಒಂದು ಬಿಲ್ಡಿಂಗ್ ಆಗಿರುತ್ತೆ. ಈ 3 ಅಂತಸ್ತಿನ ಬಿಲ್ಡಿಂಗನ್ನು ನಾವು ಚೆಕ್ ಮಾಡಿದಾಗ ಮೊದಲನೆಯ ಒಂದು ಫ್ಲೋರ್ ಏನಿರುತ್ತೆ ಅದು ಪೂರ್ತಿ ಚಲ್ಲಪಿಲ್ಲಿ ಆಗಿದ್ದು, ಎಲ್ಲ ರೀತಿ ಅಲ್ಲಿ ಯಾವ್ಯಾವ ರೀತಿ ಆಭರಣ ಇರುತ್ತೆ ಅಥವಾ ಸಿಲ್ವರ್ ಆರ್ಟಿಕಲ್ಸ್ ಇರುತ್ತೆ, ಪ್ರತಿಯೊಂದನ್ನು ಯಾರೊಬ್ಬರು ತೊಗೊಂಡೋಗಿರೋ ಥರ ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆರೋಪಿ ಹಿಂದೆಗಡೆ ಇರೋ ಒಂದು ಲಾಡ್ಜಿಂದ ಈ ಕಡೆಗೆ ಎದುರು ಬಂದು ಅಲ್ಲಿಂದ ವಿಂಡೋದು ಏನು ಗ್ರಿಲ್ ಇದೆ ಅದನ್ನು ಕಟ್ ಮಾಡಿ ಒಂದು ತೂತ್ ಮಾಡಿ ಅದರಿಂದ ಅವನು ತೂರಿ ಈ ಒಳಗಡೆಗೆ ಆಕ್ಸೆಸ್ ಪಡೆದಿನ ಹೇಳಿ ನಮಗೆ ಮೇಲ್ನೋಟಕ್ಕೆ ಸ್ಪಷ್ಟ ಆಯಿತು. ಇವನ ಹೆಸರು ಮೊಹಮ್ಮದ್ ಹುಸೇನ್ ಮೊಹಮ್ಮದ್ ಮುಸ್ತಾಫ್ ಸಿದ್ದಿಕಿ ಅಂತ ಹೇಳಿ